ಎಲ್ಲರಿಗೂ ಹೊಸ ವರ್ಷ ಶುಭಾಶಯಗಳು. ನಮಸ್ತೆ. ತಮಗೂ ಎಲ್ಲ ಹೊಸ ವರ್ಷ ಶುಭಾಶಯಗಳು. ಹೇಳ್ರಿ, ಏನು ವಿಶೇಷ? ಸರ್, ಈಗ ಬಳ್ಳಾರಿ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಬಿಜೆಪಿ ಹೇಳ್ತಾ ಇದೆ ನ್ಯಾಯಾಧೀಶರು ತನಿಖೆ ಆಗಬೇಕು, ತನಿಖೆ ಆಗ್ತದ್ರಿ, ಮಾಡಲಿ. ಸಿಟ್ಟಿಂಗ್ ಜಡ್ಜ್ನ ನೇತೃತ್ವದಲ್ಲಿ ತನಿಖೆ ಮಾಡಬೇಕು. ಇವಾಗ MLA ಗನ್ಮ್ಯಾನ ಗುಂಡಾರಿಸಿದ್ದಾರೆ ಅಂತೇಳಿ ಆಗಿರೋದ್ರಿಂದ ಸ್ವಲ್ಪ ಜುಡಿಷಿಯಲ್ ನೋಡೋಣ, ಇನ್ನೂ ವರದಿ ಬರಲ್ಲ. ಅಟ್ಲೀಸ್ಟ್ ನೋಡೋಣ, ಯಾವ್ದಾರ ಪ್ರಥಮ ಪ್ರಾಥಮಿಕ ವರದಿ ಬಂದ ನಂತರ ನೋಡೋಣ. ಅದ್ರ ಬಗ್ಗೆ CM ಅವರಿದ್ದಾರೆ, DCM ಅವರು ಚರ್ಚೆ ಮಾಡಿ ನಿರ್ಧಾರ ಮಾಡ್ತಾರೆ, ಸರಿಯಾದ ನಿರ್ಧಾರ ಮಾಡ್ತಾರೆ. ಈಗಾಗಲೇ ಸರಿಯಾದ ದಿಕ್ಕಿನಲ್ಲಿ ಎನ್ಕ್ವೈರಿ ಆಗ್ತಾ ಇದೆ. ಯಾಕೆ ಅದ್ರ ಬಗ್ಗೆ ಆತಂಕ ಪಡುವಂಥದ್ದು ಅವಶ್ಯಕತೆ ಇಲ್ಲಲ್ಲ. ಸರ್, ನಿನ್ನೆ ನೀವೊಂದು ಮಾತು ಹೇಳಿದ್ರಿ, ಬಜೆಟ್ ಆದ ನಂತರ CM ಬದಲಾವಣೆ ಬಗ್ಗೆ ಚರ್ಚೆ ಆಗುತ್ತೆ. ಎಲ್ಲೆಲ್ಲಿ ಯಾವಾಗ ಹೇಳಿದ್ರೆ ಎಲ್ಲಿ ಬಂದಿರಬಹುದು, ನಾವೆಲ್ಲಿ ಹೇಳಿದ್ರಿ ಹಂಗೆ. ಆ ಥರ ಯಾವುದು ಇಲ್ಲ, ನಮ್ಮ ಹಂತಲ್ಲಿ ಏನೂ ಇಲ್ಲ ಅಂತ ಹೇಳಿದ್ದೀವಿ. ಅಲ್ಲ, ಬಜೆಟ್ ಅಂತ ಆ ಥರ ಚಾನ್ಸಸ್ ಇದೆಯಾ? ಈಗ CM ಅವ್ರು ಬರ್ತಾರೆ, ಅವ್ರನ್ನ ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಸಿಗೋದು ನಿಮಗೆ. ಇಲ್ಲ, ನಾವು ರೇಸ್ನಲ್ಲಿಲ್ಲ, ನಾವು ರೇಸ್ನಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಈಗ ನಿಮ್ಗೆ ದೊಡ್ಡವರು ಬಂದ್ಮೇಲೆ ಅವ್ರು ಕೇಳಿದ್ರೆ ಕರೆಕ್ಟ್ ಉತ್ತರ ಅದು. ಇಲ್ಲ, ಆ ಥರ ಇಲ್ಲವೇ ಇಲ್ಲ. ಬರಲಿ, ಇನ್ನೂ ಹತ್ತಿರ ಬರಲಿ, ಅವಾಗ ಹೇಳಿ. ಈಗ ಇನ್ನೂ ದೂರ ಇದೆಯಲ್ಲ, 28 ಕೂಡ ಇನ್ನು 30 ತಿಂಗಳಿದೆ, ಇದೆ. ಬಂದ್ಮೇಲೆ ಹೇಳ್ತೀವಿ. ಥ್ಯಾಂಕ್ ಯು. ಅಧಿಕಾರ ಹಂಚಿಕೆ ಬಗ್ಗೆ ಏನಾದರೂ ಚರ್ಚೆಗಳಿದೆಯಾ? ಏನು ಇಲ್ಲ, ನಮ್ಮ ಅದು ಹೇಳಿಲ್ಲ, ನಾವು ಆ ಮಟ್ಟದಲ್ಲಿ ಇಲ್ಲ. ಅಧಿಕಾರ ಹಂಚಿಕೆ ಆಗಿದೆಯಾ, ಯಾವಾಗ ಯಾರು ಬರ್ತಾರ ಹೋಗ್ತಾರಂತ. ಇಲ್ಲ, ನಿರ್ಣಯ ತೊಳೋ ಜಾಗದಾಗ ನಾವಿಲ್ಲರಲ್ಲ, ಡಿಸಿಷನ್ ತೊಳೋ ಜಾಗದಾಗ ನಾವಿಲ್ಲ. ಇರ್ಬೋದು, ಆ ಥರ ಇಲ್ಲ, ಪ್ರಶ್ನೆ ಇಲ್ಲ. ಆದರೆ ಡಿಸಿಷನ್ ತೊಳೋದಿಲ್ಲ ಡೈಲಿ ಇಲ್ಲಿ, ನಮ್ಮ ಮಟ್ಟದಲ್ಲಿ ಯಾವುದೂ ಇರಲ್ಲ. ಓಕೆ. ಸಿದ್ಧತೆ ಹೇಗಿದೆ ಸರ್? ಈಗ ಸಿದ್ದರಾಮಯ್ಯ ಸರ್ಕಾರದ ಸಾಧನೆ ಸಮಾವೇಶ ಮಾಡ್ತಾ ಇದ್ದೀವಿ. ನೋಡೋಣ, ಇನ್ನೂ ನಿರ್ಧಾರ ಆಗಬೇಕು. ಅದು ಇನ್ನೂ ಚರ್ಚೆ ಆಗಬೇಕು, ಎಲ್ಲಿ ಮಾಡಬೇಕು, ಏನು ಮಾಡಬೇಕು ಅಂತ ನಿರ್ಧಾರ ಆಗಬೇಕು. ಸೊ ಅಂತಿಮವಾಗಿ ಅವರೇ CM ಅವರೇ ಡಿಸಿಷನ್ ತೊಗೋಬೇಕು ಅದಕ್ಕೆ. ನಾಳೆ ಹೈಯೆಸ್ಟ್ ಚೀಫ್ ಮಿನಿಸ್ಟ್ರು ಕೇಳ್ಬೇಕು. ನೀವು ಅವ್ರನ್ನ CM ಬರ್ತಾರೆ. ಇಲ್ಲ, ಈಗಂತೆ ಅವ್ರು 5 ವರ್ಷಕ್ಕೆ CM ಆಗಿದ್ದಾರೆ. ಇದ್ದದ್ದು 5 ವರ್ಷಕ್ಕೆ ಅವರು. ಸೊ ನಾವೀಗೆಲ್ಲ ಸಾಕಷ್ಟು ಸರಿ ಇದ್ರ ಬಗ್ಗೆ ಹೇಳಿದ್ದೀವಿ. ಬರೀ ಅದು ನಿಲ್ಲಬೇಕು, ಅದು ಚರ್ಚೆ ನಿಲ್ಲಬೇಕಂತ ನಮ್ಮದು ಕೂಡ ಅಭಿಪ್ರಾಯ ಇದೆ. ನಾವೆಲ್ಲ ಇರ್ತಾವೆ ಅಂತ ಹೇಳಿದ್ವಿ, ಅವರು ಹೇಳಿದ್ದಾರೆ. ಸ್ವಂತ ಅವ್ರು ಹೇಳಿದ ಮ್ಯಾಗ ಮತ್ತೆ ಇನ್ನೇನು ಅದು ಅಧಿವೇಶನಾಗಿ ಹೇಳಿದ್ರು ನಾನೇ ಇರ್ತೀನಿ ಅಂತ. ಮತ್ತೆ ಇನ್ನೇನು ನಾವೇನು ಹೇಳೋದ್ರೆ ಎಲ್ಲ ನಮಗೆ ಚರ್ಚೆ ಇರೋದು. ಎಲ್ಲರೂ ಭಾಳಷ್ಟು ಆಕಾಂಕ್ಷಿಗಳಿದ್ದಾರೆ, ದೊಡ್ಡ ಲಿಸ್ಟೇ ಇದೆ. ದೊಡ್ಡ ಇಲ್ಲ, ನಮ್ದು ಇದ್ರಾಗಿಲ್ಲ. ನೆಕ್ಸ್ಟ್ ನೋಡೋಣ. ಅದಿನ್ನು ಚರ್ಚೆಗೆ ಬಂದಿಲ್ಲ, ಚರ್ಚೆಗೆ ಬಂದಾಗ ಅದ್ರ ಬಗ್ಗೆ ಹೇಳ್ತೀವಿ.